ನಾನೇ ಸಿಎಂ ಅಂತೇಳಿ ತಮ್ಮ ಹಳೆ ಟ್ರೇಪ್ ರೆಕಾರ್ಡನ್ನು ವಾಪಸ್ ಹಾಕಿದ್ದಾರೆ. ನಾನೇ ಸಿಎಂ ರೇ, ನಾನೇ ಸಿಎಂ ಅಂತಿದ್ದಾರೆ. ಜಾರಕಿಹೊಳಿ ಮನೆ ಮುಂದೆ ಹೋಗಿ ಯಾಕೆ ಕಾಲಿಗೆ ಬೀಳ್ತೀರಿ, ಜಾರಕಿಹೊಳಿ ಕುಟುಂಬ ವಿರುದ್ಧ ಯತ್ನಾಳ್ ವಾಗ್ದಾಳಿ, ಅಂದರೆ ಸತೀಶ್ ಜಾರಕಿಹೊಳಿ ವಿರುದ್ಧ ಇರಬೇಕು. ಅವರ ಮನೆ ತೊಟ್ಟಿಲಿನ ಕೂಸಿನ ಕಾಲಿಗೆ ಬೀಳ್ತೀರಿ, ಕಾಲಿಗೆ ಬೀಳೋದು ಸಾವುಕಾರ ಅನ್ನೋದು, ನಾನು ಯಾರಿಗೂ ಅಪ್ಪಾಜಿ ಅಂತ ಕಾಲಿಗೆ ಬೀಳಲ್ಲ, ನಾನು ಯಾರ ತಲೆ ಬೋಳಿಸುವ ಕೆಲಸ ಮಾಡಲ್ಲ, ಅಥಣಿಯ BJP ಸಮಾವೇಶದಲ್ಲಿ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಮನೆಗೆ ಹೋಗ್ತೀರಿ ಅಂತ. ಆದರೆ ಅವ್ರಿಗೊಂದು ಗೊತ್ತಿಲ್ಲ, ಅಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಇದ್ದಾರೆ. ಹೌದು, ಅವತ್ತು ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಟೀ ಕುಡಿಯೋಕೆ ಹೋಗಿದ್ರು. ಆದರೆ ನನಗೊಂದು ಆಶ್ಚರ್ಯ ಆಗೋದೇನಪ್ಪ ಅಂದರೆ, ದೊಡ್ಡ ನಾಯಕರು, ಅದರಲ್ಲಿ ಎರಡು ಮಾತಿಲ್ಲ. ಬಸನಗೌಡ ಪಾಟೀಲ್ ಅವರ ಹೇಳಿಕೆಗಳೇ ಅವರಿಗೆ ಮುಳುವಾಗ್ತಾ ಇದೆ. ನಿಜವಾಗ್ಲೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳಬೇಕು, ಉತ್ತರ ಕನ್ನಡದ ಎಲ್ಲ ಉಸ್ತುವಾರಿ ನನಗೆ ಕೊಡಿ, ನಾನು ಗೆಲ್ಲಿಸ್ಕೊಂಬರ್ತೀನಿ. ಉತ್ತರ ಕನ್ನಡದ್ದು ಎಲ್ಲ ನನಗೆ ಕೊಡಿ, ಉತ್ತರ ಕರ್ನಾಟಕದ್ದು ನಾನು ಗೆಲ್ಲಿಸ್ಕೊಂಬರ್ತೀನಿ. ಅದೇ ಹೇಳಲ್ಲ ಅವರು. ಅವ್ರಿಗೆ ವಿಜಯಪುರದಲ್ಲೇ ಅವರ ಕ್ಷೇತ್ರ ಬಿಟ್ಟು ಬೇರೆ ಗೆಲ್ಸೋಕ್ಕಾಗಲ್ಲ ಅನ್ನೋಂಥ ಆರೋಪ ಕೂಡ ಇದೆ ಅವರಿಗೆ. ನಾಯಕ ಅಂದ್ರೆ ಏನ್ರಿ, ಗೆಲ್ಲಿಸ್ಬೇಕ್ರಿ ಫೈನಲಿ ಎಲೆಕ್ಷನಲ್ಲಿ. ನಿಮ್ಮ ಎಥಿಕ್ಸ್ ಏನಿದ್ರು ಕೂಡ ಫೈನಲಿ ಗೆದ್ದನ ಇಲ್ವಾ. ಈಗ ಅಮಿತ್ ಶಾ ಹೇಳೋದು ಅದನ್ನೇ ಅಲ್ವಾ, ನಾವು ಅರ್ಧ ಸೀಟ್ ಕೂಡ ಬಿಟ್ಕೊಡಲ್ಲ ಅಂತ ಹೇಳಿ. ಬನ್ನಿ, ಯತ್ನಾಳ್ ಏನು ಹೇಳಿದ್ದಾರೆ, ಅದೇ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಕೇಳಿಸ್ಕೊಳ್ತೀನಿ. ಈಗ ನಾವು ಎಲ್ಲಿರ್ಬೇಕು ಹೇಳ್ರಿ, ಎಲ್ಲ ಸತೀಶ್ ಜಾರಕಿಹೊಳಿ ಬಜಾರ್ ಕೊಟ್ಟರೆ ನಾವು ನಿಂತಿರುತ್ತೇವೆ. ಉಳ್ಕಿದವರು ಕುರುಬರು, ಲಿಂಗಾಯತರು, ಕೆಲವು ವಿದ್ಯ ಸಮಾಜಗಳು ಅದಾವೆಲ್ಲ ಇದೆ. ಉಪ್ಪಾರು ಎಲ್ಲ ಜಾತಿಯವ್ರು ಎಲ್ಲಿದ್ರು ಎಲ್ಲವ್ರ ಮನೆಯವ್ರ ಮಗಳು ಇರ್ತಾರೆ, ಮಗನ ಇರ್ತಾಳೆ, ಇರ್ತಾರೆ, ತಮ್ಮ ಇರ್ತಾರೆ. ನಮ್ದೇನು ಕೆಲಸ ಐತೆ ಬೆಳಗಾವಿ ಕಬ್ಜೆ ಆದ್ರಾಗ ಅಲ್ಲಿಂದ ಏನಾಯ್ತು, ಗಂಟೆ ಹೊಡ್ಕೊಂಡ್ರಿ ಎಲ್ಲರೂ. ಸಾಕಾರಿ ಮನೆ ಮುಂದೆ ಹೋಗಿ ಗಂಟೆ ಹೊಡಿದ್ರು, ಕಾಲು ಮುಗಿದ್ರು. ನಾ ಇದ್ರಾಗ ಹೇಳಿದೆ, ಇದು ಯಾವ ಊರಾಗ, ನಮ್ಮ ಎರಡನೇ ಕನ್ನಡ ಊರ ಗೋಕಾಕನ ನೀನು ಕಲ್ವಳ ನೀನು ಮ್ಯಾಗ ಯಾರಿಗೂ ಕಾಲು ಎದಕ್ಕೆ ಮುಗಿತದೆ, ರಾಜಕಾರಣಿಗಳು ಕಾಲು ಕೆಲಸ ನರೇಂದ್ರ ಮೋದಿಯವರೇ ಕಾಲು ಮುಗಿಬೇಡತ್ತಾಗ. ಅಂತ ಶ್ರೇಷ್ಠ ವ್ಯಕ್ತಿ ನೀವು ಹೋಗಿ ಊಟಕ್ಕೆ ಹೋಗು ಸಾವುಕಾರ ಅವರು ಬಿಡ್ರಿ, ಅವ್ರ ಮನೆ ಮೊಮ್ಮಕ್ಕಳು ತೊಟ್ಲಾಗ ಹೋಗೋ ಕಾಲು ಅಟ್ಟು ಸ್ವಾದ ಮಾಡಿಲ್ಲ ನಿಮಗ. ನೀವು ಹೊಲ್ದಾಗ ಕಬ್ಬು ಇದ್ರೆ ನಾವು ಹೊಲ್ದಾಗ ಕಬ್ಬು ಇಟ್ಟು ತಗೊಂಡ್ಬರ್ತೀರ. ನಾವು ಸ್ವಾಭಿಮಾನದ ಬದುಕಬೇಕಾಗೈತಿ. ಯಾರು ಕೊಟ್ಟು ಯಾರ ರಾಜಕಾರಣಿಗಳು ಕೊಟ್ಟ ನಮಗೆ ಎಲೆಕ್ಷನ್ 1000 ರೂಪಾಯಿ 1000 ರೂಪಾಯಿ ಮ್ಯಾಗಿನ ಇದು ಹೋಗ್ತೈತೆ ನಿಮ್ಮಲ್ಲಿ. ಭಾಳ ಚಲೋ 15 ಓಟ್ ಅಂದ್ರೆ ಒಂದು 10,000 ರೂಪಾಯಿ ತಲುಪಿಸ್ತಾರೆ. ಯಾಕೆ ಬರ್ತೈತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ, ಎರಡು ಮಾತಿಲ್ಲ. ಫೈರ್ ಬ್ರ್ಯಾಂಡ್ ಎರಡು ಮಾತಿಲ್ಲ. ಆದರೆ ಸಮ್ಟೈಮ್ಸ್ ಏನಾಗುತ್ತೆ, ಕೇವಲ ಹೇಳಿಕೆಗಳಿಗೆ ಭಾಷಣಕ್ಕೆ ಮಾತ್ರ ಸೀಮಿತ, ಎರಡು ಚಪ್ಪಾಳೆಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಅದನ್ನು ನೋಡಿ, ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು ಖಂಡಿತವಾಗಲೂ ಒಳ್ಳೆ ದಕ್ಷ ಏನು ಆಡಳಿತವನ್ನು ನೀಡಬಲ್ಲರು. ಆದರೆ ಕೇವಲ ನನ್ನನ್ನು ಮಾಡಿದರೆ ಹಂಗಾಗಲ್ಲ. ಯಾರು ಬಂದು ಮುಖ್ಯಮಂತ್ರಿ ಮಾಡಲ್ಲ, ಯಾರೂ ನಾಯಕ ಆಗೋದಿಲ್ಲ, ನಾಯಕ ಮಾಡಲ್ಲ. ಅದು ಈ ಪೊಲೀಸ್ ಕಮಿಷನರ್ ಪೋಸ್ಟ್ ಕೊಟ್ಟಂಗಲ್ಲ. ಅದು ನಿಮ್ಮನ್ನು ಸಬ್ ಇನ್ಸ್ಪೆಕ್ಟರ್ ಮಾಡಿದ್ದೀನಿ, ನಿಮ್ಮನ್ನು DG ಮಾಡಿದ್ದೀನಿ, ಹಂಗಲ್ಲ. ಇದು ಜನರು ಅವ್ರನ್ನ ರೆಡಿ ಮಾಡಬೇಕು. ನಿಜವಾಗ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗೆ ವಿಜಿಲ್ ಬೀಳುತ್ತೆ, ಮತ್ತೊಂದು ಬೀಳುತ್ತೆ. ಹಾಗೆ CM ಇಬ್ರಾಹಿಂ ಅವರ ಹೇಳಿಕೆಗೂ ವಿಜಿಲ್ ಬೀಳುತ್ತೆ. ಬಟ್ ಎಲ್ಲಿ ಬಂದು ನಿಂತರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎಂಥ ಅವಕಾಶ ಇದೆ ಅಂತಂದರೆ, ಉತ್ತರ ಕರ್ನಾಟಕದ ದೊಡ್ಡ ನಾಯಕನಾಗಿ ಬೆಳೀಬೋದು. ದೊಡ್ಡ ನಾಯಕ ಅಂತಂದರೆ ಕೇವಲ ಭಾಷಣ ಅಲ್ಲ, ಅವ್ರು ತಗೋಬೇಕು. ಉತ್ತರ ಕರ್ನಾಟಕದ ಎಷ್ಟು ಬರುತ್ತೀರಿ ಉಸ್ತುವಾರಿ ಕೊಡಿ ನನಗೆ, 14 ನಾನು ತಗೊಂಬರ್ತೀನಿ, ಉಳಿದದ್ದು 14 ಮಾಡಿ. ವಿಜೇಂದ್ರಗೆ ಚಾಲೆಂಜ್ ಮಾಡಬೇಕು ಬೇಕಿದ್ರೆ. 14 ನೀ ಗೆಲ್ಸಪ್ಪ, 14 ನಾ ಗೆಲ್ಲಿಸ್ತೀನಿ. ಅದು ಮಾಡೋದೇ ಇಲ್ಲ ನೀವು. ನನ್ನ ಮುಖ್ಯಮಂತ್ರಿ ಮಾಡಿದ ನಂತರ ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಎಷ್ಟು ದಿವಸ, ಆಮೇಲೆ ಎಷ್ಟು ವರ್ಷಗಳಿಂದ ನೀವು ಹೇಳ್ತಾ ಇದ್ದೀರಿ. ವಿತ್ ಡ್ಯೂ ರೆಸ್ಪೆಕ್ಟ್, ಅವರು ಅದ್ಭುತವಾದಂಥ ಒಂದು ಆಸ್ಪತ್ರೆ ಕಟ್ಟಿಸಿದ್ದಾರೆ, ಗೋಶಾಲೆ ಕಟ್ಟಿಸಿದ್ದಾರೆ, ಎಲ್ಲ ಓಕೆ. ಆದರೆ ನೀವು ಜನರನ್ನು ಅಥವಾ ನೀವು MLAಗಳನ್ನು MP ಗಳನ್ನು ಗೆಲ್ಲಿಸೋ ತನಕ, ಈಗ ಈಶ್ವರಪ್ಪನವರಿಗೆ ಪ್ರಾಬ್ಲಮ್ ಯಾಕೆ ಆಗ್ತಿದೆ ಅಂತಂದರೆ, ಅವರನ್ನೇ ಗೆಲ್ಲಿಸುವಂಥ ಶಕ್ತಿಯಲ್ಲಿ ಅವರಿಲ್ಲ. ಅವ್ರು ಬೆಳೆದೇ ಇಲ್ಲ. ಆ ಲೆಕ್ಕದಲ್ಲಿ ನೋಡಿದರೆ ಕೇವಲ ಪಕ್ಷದ ನೆರಳಲ್ಲೇ ಬೆಳೆದ್ರು. ಪಕ್ಷ ಕೂಡ ಏನು ಗೊತ್ತಾ, ನಿಮ್ಮಲ್ಲಿ ಎಷ್ಟು ತಾಕತ್ತಿಂದ ನೋಡ್ತಾರೆ. ಯಡಿಯೂರಪ್ಪನಿಗೆ ಯಾಕೆ ಈಗಲೂ ಕೂಡ ಕಾಲಿಗೆ ಬೀಳ್ತಾರೆ ಅಂತಂದರೆ, ಯಡಿಯೂರಪ್ಪ ಪಕ್ಷವನ್ನು ಮೀರಿ ಬೆಳೆದಿದ್ದಾರೆ.